ನಮಸ್ಕಾರ. ಇದು ನಮ್ಮ GBH63 ಅಪ್ಡೇಟ್ ಚಾನಲ್. ಉಚ್ಚಂಗಿದುರ್ಗ ರಾಜ ಮನೆತನಕ್ಕೆ ಆಶೀರ್ವದಿಸಿ ಉಚ್ಚಂಗಮ್ಮ ದೇವಿಗೆ ಕರುಣಪ್ರಸಾದ ಕರುಣಿಸಿದ ರಾಜಗುರು ರೇವಣಸಿದ್ಧ ಶಿವಾಚಾರ್ಯ ಸ್ವಾಮೀಜಿ ಅವರ ಜೀರ್ಣೋದ್ಧಾರಗೊಂಡ ಮಠ ಭಾನುವಾರ ಉದ್ಘಾಟನೆಗೊಂಡಿತು. ಅವರಗೊಳ್ಳ ಪುರವರ್ಗ ಮಠದ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿ ಇಲ್ಲಿನ ಮಠ ಐತಿಹಾಸಿಕ ನೆಲೆಗಟ್ಟಿನ ಮೇಲೆ ನಿಂತಿದೆ. ರಾಜರ ಆಳ್ವಿಕೆಯ ಸಂದರ್ಭದಲ್ಲಿ ರಾಜರಿಗೆ ಮಾರ್ಗದರ್ಶನ, ಶ್ರೀದೇವಿಗೆ ಕರುಣಾಪ್ರಸಾದವನ್ನು ಕರುಣಿಸಿ ಶ್ರಮಿಸಿದೆ. ಅಳುವಿನ ಅಂಚಿನಲ್ಲಿರುವ ಮಠದ ರಕ್ಷಣೆಗೆ ಸರ್ಕಾರವು ಸಹಕಾರ ನೀಡಿದೆ. ಗ್ರಾಮದ ಶಕ್ತಿ ದೇವತೆ ಪಾರಂಪರಿಕ ಮಠದ ಜೀರ್ಣೋದ್ಧಾರ ಗಣನೀಯ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಿದೆ. ಪರಂಪರೆ ಉಳಿಸುವ, ಗುರು ಪರಂಪರೆ ಮುಂದುವರಿಸುವ, ತಂದೆ ತಾಯಿ ಗುರು ಭೂಮಿ ಧರ್ಮದ ಋಣವನ್ನು ತೀರಿಸುವ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಗಮ್ಮ, ರಮೇಶ್, ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ, ಮುಖಂಡ ಶಿವಕುಮಾರ ಸ್ವಾಮಿ, ನಿವೃತ್ತ ಶಿಕ್ಷಕ ವೀರಣ್ಣ, ಮನೋಹರ, ಜಗದೀಶ್, ಸಿದ್ದಪ್ಪ, ರಮೇಶ್ ಮುಂತಾದವರು ಹಾಜರಿದ್ದರು. ಇದು ನಮ್ಮ GBH63 ಅಪ್ಡೇಟ್ಸ್ ಚಾನಲ್. ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರಗಳು. ನಾವು ಕೈಲಾದ ಮಟ್ಟಿಗೆ ಗುರುನಾಥ್ ನಮ್ಗೆ ಏನು ಶಕ್ತಿ ಕೊಟ್ಟಲ್ಲ, ಉತ್ಸವಾಂಬೆ ನಮ್ಮ ಒಳಗೆ ನಮ್ಗೆ ಏನು ಶಕ್ತಿ ಕೊಟ್ಟಳಕ್ಕೆ ಗೊತ್ತಿದೆ. ಕೊಟ್ಟಕ್ಕೆ ಅಂತೂ ಕೊಟ್ಟರೆ ಗುರುನಾಥ ಗೊತ್ತಿದೆ. ಅದು ಕೊಟ್ಟದ್ದು ನಾವು ಇಷ್ಟು ಕೊಡಕ್ಕೆ ಏನು ಬಂದಿದ್ದಲ್ಲ ಅಂತ ತಿಳ್ಕೊಂಡು ನೀವೆಲ್ಲರೂ ಕೂಡ 10 100 ರೂಪಾಯಿ, 1000 ರೂಪಾಯಿ, ಲಕ್ಷ ರೂಪಾಯಿ ತನಕನೂ ಕೂಡ ನೀವೆಲ್ಲಿ ಕೈ ಜೋಡಿಸಿದ್ರೆ ಇದು ಮಠದ ಜೀರ್ಣೋದ್ಧಾರ ಭಾಳ ಆನಂದ ಆಗುತ್ತೆ. ಜೊತೆಗೆ ಈ ಪರಿಸರ ಎಲ್ಲ ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡಿ ಸರಿಯಾಗಿ ಕಾಯಕಲ್ಪ ಕೊಡ್ಬೇಕು. ನೀನು ಕೆಂಚಪ್ಪ ಅಂತ ಮಾರ್ಗದರ್ಶನ ಮಾಡಿದ್ದೀವಿ. ಇದು ಒಂದು ದಿನ ಈ ಕಾರ್ಯಕ್ರಮ ಬಂತಪ್ಪ ಅಲ್ಲಿಂದ ಎಲ್ಲ ಕಡೆ ಸ್ವಲ್ಪ ಚಂದ ಭಕ್ತರು ಕೂದಲಿಕ್ಕಾಗೇನೆ. ಇದು ಗುರುಗಳಿಗೇನು ಬೇಡ, ಗುರುಗಳೇನಪ್ಪ ಬರ್ತಾರೆ ಬಾವಿ ಕಟ್ಟಿ ಕುತ್ಕೊಂಡಿದ್ದು ಕೂದ್ರು. ಆದರೆ ಭಕ್ತರಿಗೋಸ್ಕರ ಸಂಸ್ಕಾರಗಳನ್ನು ಬಿತ್ತಬೇಕಾಗಿದ್ರೆ, ಭಕ್ತರನ್ನು ನಿಜವಾಗಿರ್ತಕ್ಕಂಥ ಸಂಸ್ಕೃತಿ ನೆಲೆಗಟ್ಟಿಗೆ ಕರ್ಕೊಂಡು ಹೋಗಬೇಕಾಗಿದ್ರೆ, ಭಕ್ತರಿಗೆ ಭೌತಿಕ ತಾಪತ್ರಗಳಿಗೆ ಪರಿಹಾರವನ್ನು ಕಲ್ಪಿಸಿ ಸುಖ ಸಮೃದ್ಧಿಯನ್ನು, ಶಾಂತಿಯನ್ನು, ಸುಖ ಬಾಳ್ವೆಯನ್ನು ಭಕ್ತರಿಗೆ ಅನುಗ್ರಹಿಸಬೇಕಾಗಿದ್ರೆ ಗುರುವಿಗೆ ಏನು ಬೇಕಪ್ಪ ಅಂತಂದರೆ ಎಲ್ಲ ಪರಿಸರ ನಿಜವಾಗಿರ್ತಕ್ಕಂಥ ಶುದ್ಧಿಯಾಗಿರ್ಬೇಕು. 4 ಜನ ಭಕ್ತರು ಕೊಡಬೇಕು. ಗುರುವಿನ ಅನುಗ್ರಹ ಕಾರುಣ್ಯ ಒಂದು ಫಲ, ಪೂಜಾ ಫಲ ದೇವಿಗೆ ಅಷ್ಟೇ ಸಲ್ಲದಲ್ಲ, ಆಕೆಯ ಕಾರುಣ್ಯದ ಒಡೆಯಲ್ಲಿರ್ತಕ್ಕಂಥ ಈ ಎಲ್ಲ ಭಕ್ತರ ಮಕ್ಕಳಿಗೆ, ಶಿಷ್ಯ ಮಕ್ಕಳಿಗೆ ಸಿಗಬೇಕಲ್ಲ ಅಂತಕ್ಕಂಥದ್ದು ನಿಸ್ವಾರ್ಥ. ಲೋಕೋಪಕಾರಾಯ ಹಿತಾಯ ಪುಣ್ಯ. ಈ ಲೋಕದ ಉಪಕಾರಕ್ಕಾಗಿಯೇ ಪುಣ್ಯದ ಕಾರ್ಯ ನಡೀಲಪ್ಪ, ಅದು ಆಕೆ ಇಚ್ಛೆ ಅಂತ ಅವಾಗಲಿಂದನೂ ಬಂದತಿ. ಇತಿಹಾಸದೊಳಗೆ ಅದು ನೀವು ಅಳಿಸ್ಬೇಡ್ರಿ, ಇದು ಉಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಅಳಿವಿನಂಚಿನಲ್ಲಿರ್ತಕ್ಕಂಥ ಉಚ್ಚಂಗಿದುರ್ಗ ಕಟ್ಟಿಮನಿ ರಾಜಗುರು ಚರಾಸ್ಥಿರ ಪಟ್ಟಾಧ್ಯಕ್ಷರ ಮಠವನ್ನು ಉಳಿಸುವಂಥ ಪ್ರಯತ್ನ ಇದು ಭಾಳ ಒಂದು ದೊಡ್ಡ ಪ್ರಯತ್ನ ನಡೆದಿದೆ. ಇದಕ್ಕೊಂದು ಅಸ್ತಿತ್ವ ಕಾಯಕಲ್ಪ ಬಂತು. ಇನ್ನು ಗುರುಗಳು ನಾವು ಹೇಳಿದ ಅಜ್ಜರೇ ತಾವಿ ಪಟ್ಟು ಬಂದರು. ಉಚ್ಚಂಗಿದುರ್ಗ ಮಠ ಅಲ್ಲೆಲ್ಲ ಭಕ್ತರು ಸಾಕಾತಪ್ಪ ಅಂದ್ರೆ ಇಲ್ಲಿ ಆನಂದ ಐತಪ್ಪ, ಬಂದುಬಿಟ್ಟು ಇಲ್ಲೇ ಬಂದು ವಿಶ್ರಾಂತಿ ಪಡ್ಕೊಂಡು ಭಕ್ತರಿಗೆ ಇಲ್ಲೇ ದರ್ಶನ ಆಶೀರ್ವಾದ ಕೊಡ್ಕೊಂಡು ಆನಂದ ಪೂಜೆ ಪ್ರಸಾದ ಮಾಡ್ಕೊಂಡು ಇಲ್ಲಿ ಆನಂದ ಇರ್ತೀನಿ, ಜಪ ತಪ ಮಾಡ್ಕೊಂತ ಅಂತಕ್ಕಂಥ ರೀತಿಯಲ್ಲಿ ಆಗಬೇಕು. ಆ ಮಟ್ಟಕ್ಕೆ ಇದು ಈಗ ಆಗಿದೆ. ಗುರುಗಳಿಗೆ ಏನೂ ಬೇಡ, ಅವ್ರಿಗೆ ಬಯಲನ್ನೇ ಹಾಸ್ಕೊಂಡು, ಬಯಲನ್ನೇ ಹೊತ್ಕೊಂಡು, ಬಯಲನ್ನೇ ಎತ್ತಿದ್ಕೊಂಡು, ಬಯಲೊಳಗೆ ಬಯಲಾಗಿರ್ತಕ್ಕಂಥ ಒಂದು ಮಹಾಮೂರ್ತಿಗೆ ಏನೂ ಬೇಡ, ಸೂರು ಬೇಡ, ಮಠ ಬೇಡ, ಯಾವುದೂ ಬೇಡ. ಅವ್ರಿಗೆ ಏನು ಬೇಕಪ್ಪ ಅಂತಂದರೆ ಆನಂದ ಪೂಜಾ, ಯೋಗ, ಧ್ಯಾನ, ಜಪ ತಪ ಮಾಡಲಿಕ್ಕೆ ಆಶ್ರಯ ಕೊಡ್ತಕ್ಕಂಥ ಭೂಮಿ ಇದ್ರೆ ಸಾಕು. ಅದಕ್ಕೆ ಅವ್ರು ಏನು ಮಾಡೋದು, ಯಾವುದು ಇಲ್ಲದೆ ಇದ್ದಾಗ ಬಿಡೋದೇ ಹಾಕಬೇಕು. ಬಿಡೋದು ಬೇಡಪ್ಪ, ನಮ್ಮ ಪರಂಪರೆ ಹೆಂಗೆ ಇದು ಮಾಡೋಣ ಅಂತಂದೇಳಿ ಬಾವಿ ಕಟ್ಟಿ ಕೂತ್ಕೊಂಡು ನವರಾತ್ರಿ ಒಳಗೆ ದೇವಿ ಪುರಾಣ 11 ದಿವಸ ಮಾಡಿಬಿಟ್ಟು 9 ದಿವಸ ನವರಾತ್ರಿ ಒಳಗೆ ಅಲ್ಲಿ ಪುರಾಣ ಮಾಡಿಬಿಟ್ಟು ಬಂದಂಥ ಭಕ್ತರಿಗೆ ಉಪದೇಶ ಮಾಡಿ ಕೊನೆಗೆ ಸ್ವಲ್ಪ ಪ್ರಸಾದ ಮಾಡಿಸಿ ಕೈ ಬಿಡೋರಿಲ್ಲಪ್ಪ. ಇದು ಮಠ ಅಲ್ಲ ಅಂತಂದೇಳಿ ಗುರುಗಳು ಬರೋದು ಬಿಡಂಗಿಲ್ಲಪ್ಪ. ಮಠ ಇಲ್ಲ ಅಂತ ತಿಳ್ಕೊಂಡು ಬಿಡೋದು ಬೇಡ. ನಮ್ದು ಇಲ್ಲಿ ಗುರುಸ್ಥಾನ, ಗುರು ಕಾರ್ಯಕ್ಷೇತ್ರದಲ್ಲಿ ಆ ದೇವಿ ಅನುಗ್ರಹ ಹಿಂಗೆ ಆಗತ್ತೆ. ನಾವು ಇಲ್ಲೇ ಕೂತಲ್ಲೇ ಕ್ರಿಯಾ ಪಾದೋದಕ ಪ್ರಸಾದವನ್ನು ಅನುಗ್ರಹಿಸಿ ಇವತ್ತು ಗುರುವಿನ ನಿಜವಾದ ಪೂಜಾ ತಪಸ್ಸಿನ ಶಕ್ತಿಯೇ ಒಂದು ಚೈತನ್ಯವಾಗಿ ಉತ್ಸವಂಬೆಗೆ ಒಂದು ಜೀವಾಳವಾಗಿರ್ತಕ್ಕಂಥ. ಇವತ್ತು ನಾಡಿನ ಮಧ್ಯೆ ಎಲ್ಲ ಲಕ್ಷಾಂತರ ಕೋಟ್ಯಾಂತರ ಅಪಾರವಾಗಿರ್ತಕ್ಕಂಥ ಭಕ್ತರು ಬಂದು ಎಡೆ ಅರ್ಪಣೆ, ಏನು ದವಸ ಧಾನ್ಯ, ಉಡಿಯಕ್ಕಿ, ಸೀರೆ, ಒಡವೆ, ವಸ್ತು ಏನೆಲ್ಲ ಆಗಿ ಕೊಟ್ಟರು ಕೂಡ ಅದೆಲ್ಲ ನಿಮ್ಮ ಪ್ರೀತಿ ನೀವು ಕೊಡ್ತೀರಿ. ನೀವು ಬಯಸಿ, ನೀವು ಬೇಡಿಕೆ ಇಟ್ಟದ್ದನ್ನು ನಾವೇನಪ್ಪ ನೀವು ಬಯಸಿದ್ದನ್ನು ಅರಕೆ ಮಾಡ್ಕೊಂಡು ಕೊಡ್ತಿರೋದು ಇದು ಯಾವುದೂ ನನಗೆ ತೃಪ್ತಿ ಇಲ್ಲ. ನನಗೆ ತೃಪ್ತಿ ಇರೋದೇನಪ್ಪ ಅಂದರೆ ಗುರುವಿನ ನಿಜವಾಗಿರ್ತಕ್ಕಂಥ ಇಷ್ಟಲಿಂಗ ಪೂಜಾ, ಗುರುವಿನ ಪೂಜಾ ಫಲವೇ ನನಗೆ ಒಂದು ಚೈತನ್ಯ ಅಂತ ತಿಳ್ಕೊಂಡು ಅದಕ್ಕೆ ಗುರು ಅಂತಕ್ಕಂಥದ್ದನ್ನು ಇಲ್ಲಿ ಮಾಡ್ಕೊಂಡಿದ್ಲು. ಆ ಗುರು ಪರಂಪರೆ ಆಕೆ ಇಚ್ಛೆ ಅಂತ ನಾನು ಇಲ್ಲಿ ಬೈಲಾಗೆ ಕೂತ್ಕೊಂಡು ಆಕೆ ಯಾವಾಗ ಕರುಣೆ ಬರುತ್ತಾ ಅವಾಗ ಆಗ್ಲಪ್ಪ, ಇದು ತಲೆ ಕಿಶಣಕ್ಕೆ ಹೋಗಬೇಡ, ಇಲ್ಲಿ ಬಂದು ಬಾವಿ ಕಟ್ಟಿ ಗಂಗವನ್ನ ಒಂದು ಸನ್ನಿಧಾನದಲ್ಲಿ ಕೂತ್ಕೊಂಡು ಇಲ್ಲಿ ಪೂಜೆ ಮಾಡಿಬಿಟ್ಟು ನವರಾತ್ರಿ ಪೂಜೆ ಮಾಡಿ ಆ ದೇವಿಗೆ ಪೂಜೆಲ್ಲ ಅರ್ಪಿಸಿ ಹೋಗ್ಕೊಂಬಿಡು ಅಂತ ತಿಳ್ಕೊಂಡು ಶುರು ಮಾಡಿದಾಗಿಂದನೂ ಕೂಡ ಬಯಲಲ್ಲೇ ಇವತ್ತು ಪೂಜೆ ಮಾಡ್ತಕ್ಕಂಥವ್ರು ಇದ್ರು. ಆ ಪೂಜಾ ಶಕ್ತಿ
ನಿಮ್ಮೆಲ್ಲರ ನಿಜವಾಗಿರ್ತಕ್ಕಂಥ ಮನಸ್ಸೊಳಗಿದ್ದು ಒಂದು ತನು ಮನ ಧನ ಶುದ್ಧ ಭಕ್ತಿನ ಕ್ರೋಢೀಕರಿಸಿ ಇದಕ್ಕೆಲ್ಲಕ್ಕೊಂದು ಇಲಾಖೆನ ಕೈ ಜೋಡಿಸ್ತು. ಶಿವಕುಮಾರ ಸ್ವಾಮಿ ಬುದ್ಧಿವಂತಿಕೆಯಿಂದ ನಿಮ್ಮೆಲ್ಲರ ಸಹಕಾರ ತೆಗೆದುಕೊಂಡು ಯಾರ್ಯಾರಿಂದ ಏನೇನು ಒಂದು ಹುಲ್ಕಟ್ಟಿಯಿಂದ ಹಿಡಿದು ಒಂದು ತೃಣದಿಂದ ಹಿಡಿದು ಘನ ತನಕನೂ ಕೂಡ ಏನು ಸಿಗುತ್ತಾ ಸಾಧ್ಯನೆಲ್ಲ ಕೂಡಿಸ್ಬಿಟ್ಟು ಅಚ್ಚುಕಟ್ಟಾಗಿ ಕಡಿಮೆ ಸಮಯದ ಒಂದು ತಿಂಗಳಲ್ಲಿ ಇಷ್ಟು ಕೆಲಸ ಮಾಡಿದ್ದಾರೆ. ಇದನ್ನು ಕೂಡ ಏನು ಮಾಡ್ತೀವಿ ಗೊತ್ತಿಲ್ಲಪ್ಪ, ಮೇಲಿಂದ ತೆಗೆದ್ಬಿಟ್ಟು ಸೋರ್ತಾ ಇದ್ದು ಒಳಗೆ ನಿಲ್ಲಕ್ಕಾಗಲ್ಲ, ನೀರು ಅಷ್ಟೊಂದು ಭಾಳ ನೀರು ನಿಂತಿರ್ತಾವ ನಾವು ಬಂದಾಗ. ಇದು ತೆಗಿಸ್ಬಿಟ್ಟು ಕ್ಲೀನ್ ಮಾಡಿ ಮೇಲದ್ದೆಲ್ಲ ಸ್ವಲ್ಪ ಕಬ್ಬಣ ಕಟ್ಸಿ ಅರಸಿ ಹಾಕಿಸಿ ಒಳಗಡೆ ಸ್ವಲ್ಪ ಲೆವೆಲ್ ಮಾಡಿ ಕೆಂಚಪಿಂಗ್ ಮಾಡಂತ ಅದನ್ನು ಮಾರ್ಗದರ್ಶನ ಮಾಡಿದ್ವಿ. ಅದಕ್ಕೊಂದು ರೇಣುಕಾಚಾರ್ಯ ಲಿಂಗೋದ್ಭವ ಮೂರ್ತಿ ಅಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಬಂದಾಗ ಇದೆಲ್ಲ ವೀಕ್ಷಣೆ ಮಾಡಿದಾಗ ನಿಮ್ಮ ಗುರು ಪರಂಪರೆ ಅಂತೀರಿ, ನಿಮ್ಮೆಲ್ಲ ವ್ಯವಸ್ಥೆ ಅಂತೀರಿ, ಇದು ಗುರು ಪರಂಪರೆಯಲ್ಲಿ ಗುರುಗಳು ಒಂದು ಮೂರ್ತಿ ಇಲ್ಲ ಶಿಲಾಮೂರ್ತಿ ಸ್ಥಾಪನೆ ಮಾಡಿಲ್ಲ ಅಲ್ಲಿ ಹಂಗೈತೆ ಅಂತ ಅವರೆಲ್ಲ ನಿದರ್ಶನ ಮಾಡಿದಾಗ ಇಲ್ಲಿ ಅವಕಾಶ ಅವಶ್ಯವಾಗಿ ನಾವು ಆದಷ್ಟು ಬೇಗ ಜೀರ್ಣೋದ್ಧಾರ ಮಾಡಿಬಿಟ್ಟು ಹಿಂಗೆಲ್ಲ ಮಾಡಿಕೊಡ್ತೀವಿಲ್ಲ. ನೀವು ಇಲಾಖೆ ವತಿ ನಮ್ಮ ಒಂದು ನಮ್ಮ ಅಧಿಕಾರ ವತಿಯಲ್ಲಿ ಏನು ಮಾಡ್ಬೇಕಂತ ನಾವು ಮಾಡ್ತೀವಿ ಪ್ರಾಮಾಣಿಕವಾಗಿ. ನಮ್ಮ ಸರ್ಕಾರ ಆದೇಶನೂ ಮೀರಂಗಿಲ್ಲ, ಇಲಾಖೆಯ ನಿಜವಾಗಿರ್ತಕ್ಕಂಥ ಕಟ್ಟುಪಾಡುಗಳನ್ನು ಮೀರಂಗಿಲ್ಲ. ಆದರೆ ಗುರುಗಳ ಅಸ್ತಿತ್ವವನ್ನು ನಾವು ಕೈ ಬಿಡೋಂಗಿಲ್ಲ, ನಾವು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಸ್ವಲ್ಪ ಎಷ್ಟು ಸಾಧ್ಯನ ಅಷ್ಟು ನಾವು ಇದಕ್ಕೆಲ್ಲ ನಾವು ಸೂಚ್ಯವಾಗಿ ಔಚಿತ್ಯವಾಗಿ ಇದಕ್ಕೆಲ್ಲ ನಿದರ್ಶನ ಒಂದು ಮಾರ್ಗದರ್ಶನ ಮಾಡ್ತೀವಿ. ನೀವು ಹಿಂಗೆಲ್ಲ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಆದೇಶ ಜಿಲ್ಲಾಧಿಕಾರಿಗಳು ನೇರವಾಗಿ ಶಿವಕುಮಾರ ಸ್ವಾಮಿಯ ಮುಖಾಮುಖಿಯಾಗಿ ಇಲ್ಲಿ ಬಂದು ನೋಡಿ ಎಲ್ಲ ಮಾಡಿ ಅವ್ರ ಆದೇಶ ಕೊಟ್ಟ ನಂತರ ಇವೆಲ್ಲ ಕಾರ್ಯಗತವಾದವು. ಇದನ್ನು ಕೂಡ ಅವರ ಆದೇಶದ ಮುಖಾಂತರ